ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ FA1 ಪರೀಕ್ಷೆ ಜುಲೈ 2026ಕ್ಕಾಗಿ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ 5ನೇ ತರಗತಿಗಾಗಿ ನಾನು ಕನ್ನಡ ಹಾಕಿದ್ದೀನಿ, ಪರಿಸರ ಹಾಕಿದ್ದೀನಿ, ಓಕೆ. ಬೈಲ್ಯಾಂಗ್ವಲಲ್ಲಿ ಇಂಗ್ಲೀಷ್ ಹಾಕಿದ್ದೀನಿ. ಇವಾಗ ಕನ್ನಡ ಮೀಡಿಯಮ್ದವ್ರಿಗಾಗಿ ಇಂಗ್ಲೀಷನ್ನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬೈಲ್ಯಾಂಗ್ವಲಲ್ಲಿ ಮ್ಯಾಥಮೆಟಿಕ್ಸು, ಬೈಲ್ಯಾಂಗ್ವಲಲ್ಲಿ ಪರಿಸರ ಅಧ್ಯಯನ ಕೊಡ್ತೀವಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. LBAಗಳಾಗಿರ್ಬೋದು, FAಗಳಾಗಿರ್ಬೋದು. ಇಂಟ್ರೆಸ್ಟೆಡ್ ಇದೆ ಅನ್ನೋರು ತಾವೇನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಕ್ವಶನ್ ಪೇಪರ್ ಡಿಸೈನ್ ನೋಡಿ, ಫಸ್ಟ್ ಗೊತ್ತಿರಲಿ, ಸಿಲೆಬಸ್ ಜೂನ್ದಲ್ಲಿ 10% ಆಗಬೇಕು, ಜುಲೈದಲ್ಲಿ 15% ಆಗಬೇಕು. ಸೊ ಓವರಾಲ್ ಸಿಲೆಬಸ್ ಕವರ್ ಮಾಡಬೇಕಾಗಿರ್ತಕ್ಕಂಥದ್ದು ಎಷ್ಟಿದೆ ಅಂತಂದರೆ 25% ಸಿಲೆಬಸ್ಸನ್ನು ಕವರ್ ಮಾಡಬೇಕು, ಓಕೆನಾ. ಈ 25% ಸಿಲೆಬಸನ್ನು ನೋಡಿದಾಗ ಸೊ ನಮಗೆ ಸಿಗ್ತಕ್ಕಂಥದ್ದು ಒಟ್ಟು ಎಷ್ಟು, ಎರಡು ಪಾಠಗಳು, ಓಕೆ. 25%ಅಲ್ಲಿ ಅದರಲ್ಲಿ 2 ಗದ್ಯ 2 ಪದ್ಯ ಬರ್ತದೆ. ಫಸ್ಟಲ್ಲಿ ಲವ್ ಫಾರ್ ಎನಿಮಲ್ಸ್ ಮತ್ತು ದ ಎಲಿಫೆಂಟ್ ಅಂತ ಇದೆ. ಸೆಕೆಂಡಲ್ಲಿ ಟ್ರೂ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಅಂತ ಇದೆ. ಸೊ ಫಸ್ಟಲ್ಲಿ 7 ಅಂಕ 5 ಕ್ವಶನ್ಸ್ ಕೊಟ್ಟಿದ್ದೀವಿ. ಟ್ರೂ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ದಿಂದ 8 ಮಾರ್ಕ್ಗಳು 5 ಕ್ವಶನ್ಸು. ಓವರಾಲ್ ಈ ಪ್ರಶ್ನೆ ಪತ್ರಿಕೆ ಏನಿದೆ ಅಂತಂದರೆ ಸಮಗ್ರ ಪ್ರಗತಿ ಪತ್ರದಲ್ಲಿ 15 ಅಂಕಗಳ ವೇಟೇಜ್ ಇರೋದ್ರಿಂದ 15 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಇಲ್ಲಿ ಒಟ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು 10. ಸೊ ಅಬ್ಜೆಕ್ಟ್ ವೈಸ್ ವೇಟೇಜ್ ನೋಡ್ಕೊಡ್ರಿ. ನಾಲೆಜ್ಗೆ 6 ಅಂಕ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3, ಟೋಟಲಿ 15 ಮಾರ್ಕ್. ಟೈಪ್ಸ್ ಆಫ್ ಕ್ವಶನ್ಸ್ ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ 6 ಇದ್ದಾವೆ, ಓಕೆ. ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್ 6 ಇದ್ದಾವೆ, ಲಾಂಗ್ ಆನ್ಸರ್ಸ್ 3 ಇದ್ದಾವೆ. ಸೊ ಟೋಟಲಿ 15 ಇರೋದು. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಅಂಕ ಇದೆ, ಎವರೇಜ್ 6 ಅಂಕ ಇದೆ, ಡಿಫಿಕಲ್ಟಿ 3 ಅಂಕ ಇದೆ, ಟೋಟಲಿ 15 ಮಾರ್ಕ್ ಇರೋದು, ಓಕೆ. ಸೊ ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ನೋಡೋದಾದರೆ ಲವ್ ಫಾರ್ ಎನಿಮಲ್ಸ್ ದ ಎಲಿಫೆಂಟಿಂದ 1 ಅಂಕದ 3, 2 ಅಂಕದ ಇರ್ತಕ್ಕಂಥದ್ದು ಎಷ್ಟು, 2, ಒಟ್ಟು 5 ಪ್ರಶ್ನೆಗಳು 7 ಅಂಕ. ಟ್ರೂ ಫ್ರೆಂಡ್ಸ್ ಆರ್ ಫ್ರೆಂಡ್ಸ್ದಿಂದ 1 ಅಂಕದ 3, 2 ಅಂಕದ 1, 3 ಅಂಕದ 1, 5 ಪ್ರಶ್ನೆ 8 ಅಂಕಗಳನ್ನು ಹಾಕಿದ್ದೀವಿ. ಸೊ ಒಟ್ಟಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ನಾವು 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳು 15 ಅಂಕಗಳಿಗಾಗಿರ್ತಕ್ಕಂಥದ್ದು ಇತ್ತು. ಪ್ರಶ್ನೆ ಪತ್ರಿಕೆ ಕೇವಲ ಒಂದೇ ಪೇಜಲ್ಲಿ ಬರ್ತದೆ. ಸೊ ಜಸ್ಟ್ ಆರಾಮ್ ನೀವು ಏನು ಮಾಡ್ಬೋದು ಅಂದರೆ ಅದನ್ನು ಜೆರಾಕ್ಸ್ಗಳನ್ನು ಸಹಿತನೂ ಕೂಡ ತೊಗೊಳ್ಬೋದು. ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026 ಇದೆ, ಓಕೆ. ಕ್ಲಾಸ್ 5 ಸಬ್ಜೆಕ್ಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬರ್ತದೆ. ಮಾರ್ಕ್ಸ್ 15 ಇದೆ, ಟೈಮ್ 40 ಮಿನಿಟ್ಸ್ ಇದೆ. ಮಾಡೆಲ್ ಆನ್ಸರ್ ಸೀಟ್ ಫಸ್ಟ್ ಇತ್ತು. ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಅಂತ ಇತ್ತು. 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ ಇತ್ತು, ರಾಮನ ಮಹರ್ಷಿ ಲಿವ್ಡ್ ಇನ್ ಡ್ಯಾಶ್ ಅಂತ ಇದೆ. ಎ ಪ್ಯಾಲೇಸ್, ಬಿ ಅ ಹೌಸ್, ಸಿ ಆ್ಯನ್ ಆಶ್ರಮ, ಡಿ ಅ ಹೋಟೆಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯನ್ ಆಶ್ರಮ ಅನ್ನೋದು ಕರೆಕ್ಟ್ ಇದೆ. ಸೆಕೆಂಡ್ ಒನ್, ದ ಕಿಂಗ್ ವಾಸ್ ಡ್ಯಾಶ್ ವಿತ್ ದೇರ್ ಫ್ರೆಂಡ್ಶಿಪ್ ಅಂತ ಇತ್ತು. ಸೊ ಎ ಆಪ್ಷನ್ ಡಿಸ್ಟರ್ಬ್ಡ್, ಬಿ ಆ್ಯಂಗ್ರಿ, ಸಿ ಅಮೇಜ್ಡ್, ಡಿ ಸ್ಯಾಡ್ ಅಂತ ಇದೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಅಮೇಜ್ಡ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಬರಬೇಕು. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಪಿಕ್ಔಟ್ ದ ಆಡ್ ಒನ್ ಅಂತ ಕೇಳಿದ್ದಾರೆ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೀಬೇಕು. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಲೂಸಿ, ನಿಥಿನ್, ರಾಜು ಮತ್ತು ಲಕ್ಷ್ಮಿ ಅಂತ ಇರೋದು, ಓಕೆನಾ. ಇದರಲ್ಲಿ ಯಾವುದು ಕರೆಕ್ಟಾಗಿರ್ತಕ್ಕಂಥದ್ದಪ್ಪ ಅಂತಂದರೆ ರಾಜು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫೋರ್ತದಲ್ಲಿ ಪ್ರೀಸನ್, ಫ್ರೆಂಡ್ಶಿಪ್, ಪನಿಷ್ಮೆಂಟ್, ಕಿಂಗ್ ಅಂತ ಇದೆ. ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಫ್ರೆಂಡ್ಶಿಪ್ ಇದೆ. ಸೊ ಫ್ರೆಂಡ್ಶಿಪ್ ಇಸ್ ದಿ ರೈಟ್ ಆನ್ಸರ್. ಇನ್ನು ಆನ್ಸರ್ ಇನ್ ವರ್ಡ್ ಆರ್ ಅ ಸೆಂಟೆನ್ಸಸ್ ಅಂತ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಹೂಮ್ ಡಿಡ್ ಭಗವಾನ್ ಮಹರ್ಷಿ ಲವ್ ಅಂತ ಕೇಳಿದ್ದಾರೆ. ಸೊ ಭಗವಾನ್ ಮಹರ್ಷಿ ಲವ್ಡ್ ಟು ಆ್ಯನಿಮಲ್ಸ್ ಅಂತಕ್ಕಂಥದ್ದಿತ್ತು. ಪ್ರಾಣಿ ಪಕ್ಷಿಗಳಿಗೆ ಈ ಭಗವಾನ್ ಮಹರ್ಷಿಯವರು ತುಂಬಾ ಪ್ರೀತಿಯನ್ನು ಮಾಡ್ತಿದ್ರು. ನೆಕ್ಸ್ಟ್ ಒನ್, ವೈ ಡಿಡ್ ಪೀಪ್ ಗೋ ಟು ದ ಸೆಡಿ ಸ್ಪಾಟ್ ನಿಯರ್ ದ ಪಾಂಡ್ ಅಂತ ಇದೆ. ಆನ್ಸರ್, ಪೀಪ್ ವೆಂಟ್ ಟು ದ ಸೆಡಿ ಸ್ಪಾಟ್ ಟು ರೆಸ್ಟ್ ಆ್ಯಂಡ್ ಎಸ್ಕೇಪ್ ದ ಹಾಟ್ ಸನ್ ಅಂತ ಇತ್ತು. ಸೊ ಇದು ಏನಾಗಿತ್ತಪ್ಪ ಅಂತಂದರೆ ಅದರದ್ದು ಆನ್ಸರ್ ಇತ್ತು. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 4 ಮಾರ್ಕ್. ಹೌ ಡಿಡ್ ರಾಮನ ಮಹರ್ಷಿ ಸ್ಪೀಕ್ ಟು ದ ಆ್ಯನಿಮಲ್ಸ್ ಅಂತ ಕೇಳಿದರು. ವೆರಿ ಸಿಂಪಲ್, ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಜನರಿಗೆ ಹೇಗೆ ಮಾತಾಡ್ತಾರಲ್ಲ ಅದೇ ಥರನಾಗಿ ಮಾತನ್ನು ಯಾರು ಮಾಡ್ತಿದ್ರು, ರಾಮನ ಮಹರ್ಷಿ. ಯಾರಿಗೆ, ಪ್ರಾಣಿಗಳಿಗೆ. ಪ್ರಶ್ನೆ 8, ವಾಟ್ ಹ್ಯಾಪನ್ ಡ್ಯೂರಿಂಗ್ ದ ಸ್ಟೋರ್ಮ್ ಅಂತ ಇದೆ.
Pip was scared and couldn't find shelter. ಸೊ ಗಣೇಶ ಹೆಲ್ಪ್ಡ್ ಹರ್ ಬೈ ಕೀಪಿಂಗ್ ಹರ್ ಡ್ರೈ ಅಂಡರ್ ದ ಲಾರ್ಜ್ ಇಯರ್ಸ್ ಅಂತ ಇತ್ತು. ನೆಕ್ಸ್ಟ್ ಒನ್ ರೈಮಿಂಗ್ ವರ್ಡ್ಸ್ ಕೇಳಿದ್ದೀವಿ. ಒಟ್ಟು 4 ಪದಗಳಿತ್ತು. ಬನ್, ಗ್ರೇ, ಬಿಗ್, ಸ್ಮೈಲ್. ಸೊ ಕರೆಕ್ಟಾಗಿರ್ತಕ್ಕಂಥ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ರೈಮಿಂಗ್ ವರ್ಡ್ಸ್ಗಳನ್ನ ಬರಿಬೇಕು. ಬನ್ಗೆ ರನ್ ಆಗ್ತದೆ, ಗ್ರೇಗೆ ಪ್ಲೇ, ಬಿಗ್ಗೆ ಡಿಗ್, ಸ್ಮೈಲ್ಗೆ ವೈಲ್ ಅಂತ ಇತ್ತು. ಲಾಸ್ಟ್ 3 ಮಾರ್ಕಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಆಲ್ರೆಡಿ ನಾನು ಫಾಲೋ ಮಾಡಿದ್ದೀನಿ. ಇವೆಲ್ಲ ಇರ್ತಕ್ಕಂಥದ್ದೇ ಆನ್ಸರ್ಸೇ ಇದ್ದಾವೆ. ಓಕೆ, ಸೊ ಲಿವಿಂಗ್ ರೂಮಲ್ಲಿ ಸೋಫಾ ಇರ್ತದೆ, ಕಿಚನಲ್ಲಿ ನೈಫ್ ಇರ್ತದೆ, ಬೆಡ್ರೂಮಲ್ಲಿ ವಾರ್ಡ್ರೋಬ್ ಇರ್ತದೆ. ಇಷ್ಟು ಏನಾಗಿತ್ತಂದರೆ ಕ್ವಶನ್ ಪೇಪರ್ ಇತ್ತು. ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಅವುಗಳನ್ನ ಬೈ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಕಮೆಂಟ್ ಪಕ್ಕ ಹೈಪ್ ಅಂತ ಇದೆ, ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ.